ಗಿರ್ಜಾ ಹಲೋ ಹಲೋ ಅಕ್ಕ, ಹೇಳಿ ಗಿರ್ಜಾ. ಏನ್ ಮಾಡ್ತೀಯಾ? ಗಂಜಿ ಮಾಡ್ತಿದ್ದೆ ಕಣೆ. ಹೌದಾ? ಏನಿಲ್ಲ, ಒಂದ್ ಸಂಬಂಧ ಇದ್ರೆ ಹೇಳು ಅಂತ ಹೇಳಿದ್ದಲ್ಲ. ಹೌದು. ಕಾರ್ ಡ್ರೈವರು ಪರವಾಗಿಲ್ವಾ? ಕಾರ್ ಡ್ರೈವರ್ ಆದ್ರೂ ಪರವಾಗಿಲ್ಲ, ಕೂಲಿ ಕೆಲಸ ಮಾಡಿದ್ರು ಪರವಾಗಿಲ್ಲ. ಮೊದಲು ನಮ್ಮ ಮನೆಯಲ್ಲಿರೋದನ್ನ ಹೊರಗಡೆ ಹಾಕ್ಬೇಕಷ್ಟೇ. ಅವಳೇ ನನ್ನ ಸ್ವಂತ ಮಗಳೇನೆ, ಒಳ್ಳೆ ಸಂಬಂಧ ಹುಡ್ಕೊಂಡು ಬಂದು ಮದ್ವೆ ಮಾಡಕ್ಕೆ. ನಿನ್ಗೆ ಯಾಕೆ ಅಷ್ಟೊಂದು ತಲೆ ಬಿಸಿ? ನಿನ್ ಕಮಿಷನ್ ಏನಿದೆ ನಿನ್ ಕೊಡ್ತೀನಲ್ಲ. ಈ ಭಾನುವಾರ ಕರ್ಕೊ ಬಂದ್ಬಿಡು. ಸರಿ ಚಿಕ್ಕಮ್ಮ, ಏನೇ? ನಂಗೆ ಸದ್ಯಕ್ಕೆ ಮದ್ವೆ ಬೇಡ. ನನ್ಗಿನ್ನೂ ತುಂಬಾ ಓದ್ಬೇಕನ್ನೋ ಆಸೆ ಇದೆ. ಏನು ಮದ್ವೆ ಬೇಡ್ವಾ? ಓದಿ ದೊಡ್ಡ IAS ಆಗೋದ್ ನೋಡಿದೀನಿ. ನೀನ್ ಈ ಮನೆಯಲ್ಲಿರೋವರೆಗೂ ನಿಮ್ಮಪ್ಪ ನನ್ ಮಕ್ಕಳನ್ನ ಸರಿಯಾಗಿ ನೋಡೋದಿಲ್ಲ. ಎಷ್ಟು ವರ್ಷ ಅಂತ ನಿನ್ನೇ ನೋಡ್ಕೊಂಡು ಕೂತ್ಕೊಳ್ಳಿ. ನಿಮ್ಮಮ್ಮ ಬೇರೆ ನನ್ ತಲೆ ಕಟ್ಬಿಟ್ಟು ಹೋದ್ಲು ನಿನ್ನ. ನಿನ್ ಮೂತಿನ ಅವ್ನು ಒಪ್ಕೊಳ್ಳೋದೇ ಹೆಚ್ಚು. ಮದ್ವೆ ಮಾಡ್ತಿದ್ದೀನಲ್ಲ ಅಷ್ಟು ಖುಷಿ ಪಡು. ಮುಚ್ಕೊಂಡ್ ಮದ್ವೆ ಆಗಿ ತೊಲ್ಗಿಲ್ಲಿಂದ. ದಿನ ಈ ಅನಿಷ್ಟದ ಮುಖ ನೋಡೋದ್ ತಪ್ಪು.